ಸೇವತಿ, ನೀನು ನನ್ನ ಮುಂದೆನೇ ಇದೆಯಲ್ವಾ? ಈ ಸ್ಪರ್ಶ, ಈ ಗಳಿಗೆ, ಈ ಮನೆ, ನೀನು ಇದೆಲ್ಲ ನಿಜ ಅಲ್ವಾ? ನೀನ್ ಮತ್ತೆ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನನ್ನ ಬಿಟ್ಟು ಹೋಗ್ಬೇಡ ಸೇವಂತಿ, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ ಅರ್ಜುನ್. ನೀನು ಸರಿಯಾಗಿ ನೋಡು ಅರ್ಜುನ್, ನಾನು ಕರ್ಣ. ಕರ್ಣ? ಮತ್ತೆ ಸೇವಂತಿ ಅವಳು ಇಷ್ಟೊತ್ತು ಇಲ್ಲೇ ಇದ್ಲಲ್ಲ? ಸೇವಂತಿ, ಸೇವಂತಿ, ಅದು ನಿನ್ ಭ್ರಮೆ ಅರ್ಜುನ್. ಅದಕ್ಕೆ ಇಲ್ಲಿಲ್ಲ. JP ಸರ್ ಮನೆಗೆ ಹೊರಟೋದ್ರು. JP? ಹೌದು, JP ಸರ್ ಮನೆಗೆ ಅವರೇ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸಮಾಧಾನ ಮಾಡ್ಕೋ ಅರ್ಜುನ್. ಮುಂದೆ ಏನ್ ಮಾಡ್ಬೇಕು ಅಂತ ನಾಳೆ ಯೋಚನೆ ಮಾಡೋಣ. ಹೋಗ್ ಮಲ್ಕೋ. ಕೊನೆಗೂ ನನ್ನ ಬಿಟ್ಟು JP ಮನೆಗೆ ಹೊರಟೋದ್ಯಾ? ಪೂಜಾ, 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 ಪೂಜಾ ಎದಳೆ, ಎದಳೆ, ಎದಳು. ಏನೋ ನೀನು ನಿದ್ದೆ ಮಾಡಕ್ಕೂ ಬಿಡಲ್ಲ, ಒಳ್ಳೆ ದೆವ್ವ ತರ ಆಡ್ತೀಯ. ದೆವ್ವ ನಾನಲ್ಲ. ದೆವ್ವಗಳು ಓಡಾಡೋ ಟೈಮಲ್ಲಿ ಕಾರ್ ಒಳಗೆ ಕುತ್ಕೊಂಡು ಎಲ್ಲೋ ಹೋಗ್ತಿದ್ಯಲ್ಲ, ಅದು ದೆವ್ವ. ಯಾರೋ? ಇನ್ಯಾರು? ನಮ್ಮಣ್ಣ, ನಿಮ್ಮ ದ ಗ್ರೇಟ್ ಅರ್ಜುನ್ ಬಾವ. ಎಲ್ಲಿ ಹೋದ್ರು? ಯಾವನಿಗೆ ಗೊತ್ತು. ತಲ್ಕೆಟ್ಟವರು ಇಂಥ ಕಡೆನೆ ಹೋಗ್ತೀನಿ ಅಂತ ಹೇಳ್ಬಿಟ್ಟ ಹೋಗ್ತಾರೆ. ಇನ್ಮೇಲ್ ಶುರು ಆಯ್ತು ಅವನ್ಗೆ ನಾಯಿ ಪಾಡು. ಹೆಂಡತಿ ಅಂದ್ರೆ ಪೂರ್ತಿ ಅಂಗಿ ಅಲ್ಲ, ಅರ್ಧ ಅಂಗಿ ಅಂತ ಅವನ ಅರ್ಥ ಮಾಡ್ಕೊಂಡು ಅರ್ಧ ಪ್ರಾಣನ ಅವನ ಹತ್ರ ಇಟ್ಕೋಬೇಕಿತ್ತು. ಬಟ್ ಅವನು ಪೂರ್ತಿ ಪ್ರಾಣನ ಅವಳಿಗೊಪ್ಸಿ ಹೊತ್ತು ಗೊತ್ತಿಲ್ದೇನೆ, ಗೊತ್ತು ಗುರಿ ಇಲ್ದೇನೆ ಬೀದ್ ಬಿದಿ ಅಲಿತಿದ್ದಾನೆ. ಹೋಗ್ಲಿ, ಒಂದು ಫೋನ್ ಮಾಡಿ ಕೇಳು ಅಶ್ವಿನ್. ಹೋಗೆ, ನಾನು ಯಾಕೆ ಕೇಳಲಿ? ಅವನ್ನೆಲ್ಲಾದ್ರೂ ಹೋಗಿ ಸತ್ರು ನನಗೇನು, ಐ ಡೋಂಟ್ ಕೇರ್. ನಮ್ಮ ಮಗುನ ನುಂಗಿ ನೀರು ಕುಡ್ದವಳು ಗಂಡ ಅವನು. ಅವನಿಗೇನಾದ್ರೆ ನನಗೇನು. ಬಟ್ ಪೂಜಾ, ಅವನು ತನ್ನ ಹೆಂಡ್ತಿನ ಕಳ್ಕೊಂಡು ಹುಚ್ಚಿಡ್ಸ್ಕೊಂಡು ಬೀದ್ ಬೀದಿ ಅಲ್ಲಿಯೋದನ್ನ ನಾನು ತುಂಬಾ ದಿನದಿಂದ ನೋಡ್ಬೇಕು ಅಂತ ಕಾಯ್ತಿದ್ದೆ. ಆದ್ರೆ ಅದು ಇವತ್ತು ನೆರವೇರ್ತು ನೋಡು. ಅಲ್ಲ ಕಣೋ ಅಶ್ವಿನ್, ನಿಮ್ಮ ಅಣ್ಣನ ನೀನು ಇಷ್ಟೊಂದು ದ್ವೇಷಿಸ್ತೀಯಾ? ಮತ್ತೆ ದ್ವೇಷಿಸ್ತೆ?
ಅವನ ಹೆಂಡತಿ ಮಾಡಿರೋ ಉಪಕಾರಕ್ಕೆ ಅವನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬೇಕಿತ್ತ? ಒಂದು ಕಾಲದಲ್ಲಿ ಅದನ್ನೂ ಮಾಡ್ಬಿಟ್ಟಿದ್ದೀನಿ. ಇವನು ಮುಂದೆ ದೇವರು ಯಕಶ್ಚಿತ್ ಅಂತ ಅನ್ಕೊಂಡು ಅವನ್ನ ತಗೊಂಡೋಗಿ ಎಲ್ಲೋ ಇಟ್ಬಿಟ್ಟಿದ್ದೆ. ಆದ್ರೆ ಅಲ್ಲ ಅಶ್ವಿನ್, ನಮಗೆ ಅನ್ಯಾಯ ಆಗಿರೋದು ಸೇವಂತಿಯಿಂದ. ನಮ್ಮ ಟಾರ್ಗೆಟ್ ಸೇವಂತಿ, ನಿಮ್ಮ ಅಣ್ಣ ಅಲ್ಲ. ಅವ್ರು ಜಸ್ಟ್ ಸೇವಂತಿ ಗಂಡ ಅನ್ನೋ ಒಂದೇ ಕಾರಣದಿಂದ ನೀನು ಅವ್ರನ್ನ ಇಷ್ಟೊಂದು ದ್ವೇಷಿಸ್ತೀಯ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ಪೂಜಾ, ವಿಷಯ ಬರೀ ಇಷ್ಟೇ ಆಗಿದ್ದಿದ್ರೆ ನಾನು ಅವನ ಮೇಲೆ ಅಷ್ಟೊಂದು ಹಾಗೆ ಸಾಧಿಸ್ತಿರ್ಲಿಲ್ಲ. ಆದರೆ ಅವನು ಅವಳ ಮಾತು ಕೇಳಿ ನನ್ನ ಮೇಲೆ ಕೈ ಮಾಡಿ ನನ್ನ ಕೆನ್ನೆ ಮುಟ್ಟೋ ಹಾಗೆ ಮಾಡಿದ್ನೋ ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಅವನು ಉಳಿಗಾಲ ಇಲ್ಲ ಅಂತ. ಅವನು ಗೊತ್ತಿಲ್ಲ ಪೂಜಾ, ಈ ಅಶ್ವಿನ ಮುಟ್ಟಿದ್ರೆ ತುಂಬಾ 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 ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ ಅಂತ. ನೋ, ಇಲ್ಲ, ನನಗೆ ರಿಂಗ್ ಬೇಡ. ನಾವು ಗೆದ್ದಿಲ್ಲ, ನಾವು ಸೋತ್ ಹೋಗಿದ್ದೀವಿ. ಯಾಕೆಂದ್ರೆ ನಮ್ಮಿಬ್ಬರಿಗೂ ಡಿವೋರ್ಸ್ ಆಗಿದೆ. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ. ಇದು ನಾನು ಅರ್ಜುನ್ ಸರ್ ಸೇರಿ ಎಲ್ರಿಗೂ ಕೊಡ್ತಾ ಇರೋ ಡಿವೋರ್ಸ್ ಪಾರ್ಟಿ. ಆದ್ರೆ ದೇವ್ರಂತ ನಮ್ಮ ಅತ್ತೆ ನಮ್ಮ ಮಾವನ್ಗೆ 2ನೇ ಹೆಂಡತಿ. ನಿಮ್ಗೆ ಮೊಮ್ಮಗು ಇಲ್ಲ, ನನಗೆ ಮಗು ಇಲ್ಲ. ನೀನ್ ಹೇಳಿದ್ ನಿಜ ಅರ್ಜುನ್. ಈ ಡೈವೋರ್ಸ್ ಹಿಂದೆ ಯಾರ್ದೋ ಕೈವಾಡ ಇದೆ. ಹಲೋ ಪಮ್ಮಿ. ಹಲೋ, ಹಾಯ್ ಅರ್ಜುನ್. ಸಾರಿ, ರೀಚ್ ಆದ ತಕ್ಷಣ ನಾನೇ ಕಾಲ್ ಮಾಡಬೇಕಿತ್ತು. ಬಟ್ ಕೆಲ್ಸ ಇಟ್ ವಾಸ್ ರಿಯಲಿ ಹೆಕ್ಟಿಕ್. ಹೇಳು. ಸೇವಂತಿ ಕಡೆಗೂ ಮನೆ ಬಿಟ್ಟು ಹೊರಟೋದ್ಲು. ವಾಟ್? ಕೇಳ್ಕೊಂಡೆ, ಗೋಗರ್ದೆ. ಅವಳ ಕಾಲ್ ಹಿಡಿದು ಬೇಡ್ಕೊಂಡೆ. ಅವಳ ಮನಸ್ಸು ಮಾತ್ರ ಕರಗ್ಲೇ ಇಲ್ಲ. ಅರ್ಜುನ್, ಸಮಾಧಾನ ಮಾಡ್ಕೋ, ಅಳಬೇಡ.